ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ, ಇದು ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ, ಅಣಬೆ ಮಶ್ರೂಮಿಂದ ಸಿಂಪಲ್ಲಾಗಿ ಸಾಂಬಾರು ಮಾಡೋದು ಹೇಗೆ ಅಂದ್ಬಿಟ್ಟು ಇವತ್ತು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಈ ಚಿಕನ್ ಮಟನ್ ತಿಂದೇ ಇರೋ ಸೊ ಈ ಸಾಂಬಾರು ಮಾಡ್ಕೊಂಡು ತಿಂದರೆ ಸೇಮ್ ಅದೇ ಟೇಸ್ಟಲ್ಲಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅಣಬೆ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಒಂದು 3 ಟೊಮೊಟೊ, ಶುಂಠಿ ಸ್ವಲ್ಪ, ತೆಂಗಿನಕಾಯಿ ಒಂದು ಅರ್ಧ, ಬೆಳ್ಳುಳ್ಳಿ ಒಂದು, ಈರುಳ್ಳಿ ಒಗ್ಗರಣೆಗೆ ಮತ್ತು ರುಬ್ಬಕ್ಕೆ 2, ಪುದೀನ ಸ್ವಲ್ಪ, ಇದರೊಳಗೆ ಚಕ್ಕೆ, ಲವಂಗ, ಮೆಣಸು ಇದಿಷ್ಟು ಕೂಡ ರುಬ್ಲಿಕ್ಕೆ ಇಟ್ಕೊಬೇಕು. ನೋಡೋಣ ಬನ್ನಿ. ನೆಕ್ಸ್ಟು ಬಿಸಿ ಆಗೋಷ್ಟೊತ್ತಿಗೆ ಇದ್ರ ಬೆನಿಫಿಟ್ ಏನು ಅಂತ ನಿಮ್ಗೆ ಹೇಳ್ತೀನಿ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಬಿರಿಯಾನಿ ಮಾಡಬೇಕಾದ್ರೆ ಹೇಳಿದ್ದೀನಿ, ಬಟ್ ಮತ್ತೊಂದು ಸಲ ಹೇಳ್ತೀನಿ. ಇದರಿಂದ ವೆಯ್ಟ್ ಲಾಸ್ಗೆ ತುಂಬ ಯೂಸ್ ಆಗುತ್ತೆ. ಹಾರ್ಟ್ ಹೆಲ್ತ್ ಆಗಿರೋದಕ್ಕೆ ಯೂಸ್ ಆಗುತ್ತೆ. ಬ್ರೈನ್ ಹೆಲ್ತಿಯಾಗಿ ಕೆಲಸ ಮಾಡೋದಕ್ಕೆ ಯೂಸ್ ಆಗುತ್ತೆ. ವಿಟಮಿನ್ ಡಿ ಬರುತ್ತೆ. ಸೊ ಈ ಥರ ತುಂಬ ಕಾರಣಗಳಿಂದ ನಾವು ಅಣಬೆನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ನೋಡಿ, ಎಣ್ಣೆ ಬಿಸಿ ಆಯಿತು. ಎಲ್ಲ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಚಕ್ಕೆ, ಲವಂಗ, ಮೆಣಸು ಇದನ್ನೆಲ್ಲ ಹಾಕ್ಕೊಳ್ಳಿ. ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ. ನೆಕ್ಸ್ಟು ಶುಂಠಿ ಹಾಕ್ಕೊಳ್ಳಿ. ಒಂದೊಂದಾಗಿ ಪ್ರತಿಯೊಂದನ್ನು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಲ್ಲಾಂದರೆ ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕೊಬೋದು, ಇಲ್ಲ ಎರಡೂ ಮಿಕ್ಸ್ ಹಾಕೊಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ತೆಂಗಿನಕಾಯಿ ಕೆಲವೊಬ್ಬರು ಫ್ರೈ ಮಾಡ್ತಾರೆ, ಕೆಲವೊಬ್ಬರು ಮಾಡಲ್ಲ. ಮಾಡಿದ್ರೆ ಒಳ್ಳೆಯದು, ಯಾಕಂದರೆ 1 day 2 days ನಾವು ಇಟ್ಟರು ಕೂಡ ಕೆಡಲ್ಲ ಬೇಗ. ಸೊ ಅದನ್ನು ಫ್ರೈ ಮಾಡಿ. ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಟೇಸ್ಟೇ ನಿಮಗೆ ಚೇಂಜ್ ಬರುತ್ತೆ, ತಿಂದಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಎರಡೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಪುದೀನ ಒಂದು 2 ಕಡ್ಡಿ ಹಾಕಿ ಸಾಕು. ಪುದೀನ ಇದ್ರೂ ಆಗುತ್ತೆ, ಇಲ್ಲಾಂದ್ರೂ ಆಗುತ್ತೆ. ಕೊತ್ತಂಬರಿ ಹಾಕಿ ಸಾಕು. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆದಮೇಲೆ ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊಂಬಿಡಿ. ಟೊಮೊಟೊ ಹಾಕ್ಕೊಂಡು 1-2 minutes ಚೆನ್ನಾಗಿ ಫ್ರೈ ಮಾಡಿ ಸಾಕು. ಧನಿಯಾ ಪೌಡ್ರ್ ಹಾಕೊಳ್ಳಿ, ಒಂದು 2 ಸ್ಪೂನು. ನಾನು ಆವಾಗಲೇ ಹೇಳೋದು ಮರೆತೆ, ಅದು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳಿ ಸಾಕು. ಹಾಕ್ಕೊಂಡು ಲಾಸ್ಟು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹಾರಲಿಕ್ಕೆ ಬಿಡಿ. ಸ್ಟವ್ ಆಫ್ ಮಾಡ್ಕೊಳ್ಳಿ. ರುಬ್ಕೊಂಬಿಡಿ ನುಣ್ಣಗೆ. ಬೇಕಷ್ಟು ಹಾಕ್ಕೊಂಡು ರುಬ್ಕೊಂಬಿಡಿ. ರುಬ್ಕೊಂಡ್ಮೇಲೆ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಆದಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ರೆಡ್ಡಿಶ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಆದಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಇದನ್ನೆಲ್ಲ ಹಾಕಿ ಚೆನ್ನಾಗಿ 2 minutes ಆ ಎಣ್ಣೆಲೇ ಫ್ರೈ ಮಾಡಿ. ಡೈರೆಕ್ಟಾಗಿ ಹಾಕ್ಬಿಡ್ತಾರೆ ಮಸಾಲೆಗೆ. ಈ ಥರ ಫ್ರೈ ಮಾಡಿದಾಗ ಟೇಸ್ಟ್ ಒಂಥರ ತುಂಬ ಚೆನ್ನಾಗಿರುತ್ತೆ. 2 minutes ಹಾಗೆ ಫ್ರೈ ಮಾಡಿ. ನೋಡಿ, ಅದರೊಳಗೆ ನೀರು ತುಂಬ ಬಿಡುತ್ತೆ. ಸೊ ಅದು ನೋಡಿಕೊಂಡು ನೀವು ಲಾಸ್ಟಲ್ಲಿ ಮಸಾಲೆಗೆ ತುಂಬ ನೀರು ಹಾಕಬೇಡಿ. ತುಂಬ ನೀರು ಹಾಕಿದ್ರೆ ಅದು ನೀರು ಇದು ನೀರು ಆದರೆ ಚೆನ್ನಾಗಿರಲ್ಲ. ಮಸಾಲೆನ ಹೇಗೆ ರುಬ್ಕೊಂಡಿರೋ ಹಾಗೆ ಹಾಕಿ, ನಿಮ್ಗೆ ಆಮೇಲೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಈ ಥರ ಬಂದ್ರೇ ದೋಸೆಗಾಗಲಿ ಇಡ್ಲಿಗಾಗಲಿ ಇಲ್ಲ ಯಾವುದಕ್ಕೆ ಆದ್ರೂ ಚೆಂದ. ತುಂಬ ನೀರು ಮಾಡ್ಕೊಬೇಡಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡೆ. ನೋಡಿ, ಇದು ರೈಸ್ಗೂ ಆಗುತ್ತೆ, ದೋಸೆ ಇಡ್ಲಿಗೂ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟು ಉಪ್ಪು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಳ್ಳಿ. ಯಾವತ್ತೂ ಅಷ್ಟೇ ಜಾಸ್ತಿ ಉಪ್ಪು ಹಾಕೋಬೇಡಿ. ಫಸ್ಟ್ ಟೈಮ್ ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ನೋಡಿ ಆಮೇಲೆ ನೆಕ್ಸ್ಟು ಇನ್ನೂ ಬೇಕಾದರೆ ಯೂಸ್ ಮಾಡಿ. ಉಪ್ಪು ಹಾಕಿದ್ದೀನಿ. ಒಂದು 10 ನಿಮಿಷ ಚೆನ್ನಾಗಿ ಬೇಯಲಿ. ಉಪ್ಪು
ಖಾರ ಎಲ್ಲ ನೋಡಿದೆ, ಎಲ್ಲ ಸರಿಯಾಗಿದೆ. ಬಟ್ ಸ್ವಲ್ಪ ನೀರಾಗಿ ಇರಲಿ ಅಂದ್ಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಅಣಬೆ ಸಾಂಬಾರು ರೆಡಿ ಆಗುತ್ತೆ. ಒಳಗೆ ಆರಾಮಾಗಿ ಮಾಡ್ಕೊಬೋದು ಇದನ್ನು. ಅವ್ರಗಳಿಗೆ ಸಿಂಪಲ್ಲಾಗಿ ಮಾಡ್ಕೊಬೋದು. ತುಂಬ ಜನ ಹುಡುಗರು ಕೇಳಿದ್ರು, ಅಕ್ಕ ನಮಗೆ ಈ ಥರ ಸಿಂಪಲ್ಲಾಗಿರೋದನ್ನ ತೋರಿಸಿ ಬ್ಯಾಚುಲರ್ಸ್ ನಾವು ಅಂತ. ಸೊ ಅಂಥವ್ರಿಗೆ ಈ ವಿಡಿಯೋಸು ಅಂತ ಹೇಳ್ತೀನಿ. ನೀವು ಮಾಡ್ಕೊಳ್ಳಿ ಮನೇಲಿ, ತುಂಬ ಚೆನ್ನಾಗಿ ಬರುತ್ತೆ. ಚಿಕನ್ ಸಾಂಬಾರು ತಿನ್ನೋ ಟೇಸ್ಟೇ ಬರುತ್ತೆ. ಮಿನಿಟ್ಸ್ ಆದಮೇಲೆ ಒಂದ್ಸಲ ಓಪನ್ ಮಾಡಿ ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆಯೋ ನೋಡಿ. ಸ್ವಲ್ಪ ನೀರು ಹಾಕಿದರೂ ಕೂಡ ಲಾಸ್ಟಲ್ಲಿ ಗಟ್ಟಿ ಬಂದಿದೆ. ಇಷ್ಟಿದ್ರೆ ಸಾಕು, ಚೆನ್ನಾಗಿ ಬೆಂದಿದೆ. ಸ್ಟವ್ ಆಫ್ ಮಾಡ್ಕೊಂಬಿಡಿ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಮನೇಲೇ ಹೇಗೆ ಬೇಗ ಒಂದು 10-15 ನಿಮಿಷದಲ್ಲಿ ಈ ಸಾಂಬಾರನ್ನ ಮಾಡ್ಬೋದು ಅಂತ ನೋಡ್ಕೊಂಡ್ರಲ್ಲ. ನೀವು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಮನೇಲಿ ತಿನ್ಕೊಳ್ಳಿ ಅಂತ ಹೇಳ್ತಾ ಈ ನನ್ನ ವೀಡಿಯೋನ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಸ್ಟ್ ಹೇಗಿದೆ ಅಂತ ನನ್ನ ಮಗಳು ಹೇಳ್ತಾಳೆ, ನೋಡ್ತಾ ಇರಿ. ತಿನ್ಲಿಕ್ಕೆ ರೆಡಿಯಲ್ಲ ನನ್ನ ಮಗಳು. ತಿನ್ಬಿಟ್ಟು ಟೇಸ್ಟ್ ಹೇಳು ಅಮ್ಮ. ಹೇಗಿದೆ ಅಮ್ಮ? ಹೌದಾ? ನಿಮ್ಮಲ್ಲಿ ಚಿಕನ್ ಬಂದಿದೆ, ಮಾಡಿಬಿಡ್ಲಾ? ನೋಡಿ, ಮಕ್ಳಿಗೂ ಇಷ್ಟ ಆಗುತ್ತೆ. ನೀವು ಮನೇಲಿ ಮಾಡಿ, ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಬರೀ ನಾರ್ಮಲ್ ಸಾರು ಮಾಡೋದಕ್ಕಿಂತ ಈ ಥರ ಮಾಡಿದಾಗ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ. ದೇಶಾನಿ, ಎಲ್ಲರಿಗೂ ಬಾಯ್ ಬಾಯ್ ಮಾಡಿಬಿಡು. ಬಾಯ್ ಬಾಯ್. ನೀವು ಒಂದ್ಸಲಿ ತಿನ್ನಲೇಬೇಕು, ತುಂಬ ಚೆನ್ನಾಗಿದೆ. ಓಕೆ, ಬಾಯ್ ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ.